ಮತ್ತೆ ಇದ್ರೆ ಹೇಳಿ. ಅದು ನೀವು ಹೇಳಬೇಕು. ಬಲ್ಲಿರೇನಯ್ಯ ನಾವಿರುವಂತಹ ಸ್ಥಳ ನನಗೆ ನೆನಪಿಲ್ಲ ಅಂತ ನೀವು ನನ್ನಲ್ಲಿ ಹೇಳುವುದು. ಮತ್ತೆ ವಿಶಾಲ ವಿಶ್ವದ ಅನಂತಕೋಟಿ ಜೀವರಾಶಿಗಳ ವೈವಿಧ್ಯಪೂರ್ಣವಾದಂತಹ ಜೀವನ ಸಂಗ್ರಾಮವನ್ನು ಕಂಡು ಬೇಸತ್ತನು ಎನ್ನುವ ಹಾಗೆ ಕರ್ಮ ಸಾಕ್ಷಿಯಾದಂತಹ ಜಗಚ್ಚಕ್ಷು ಸೂರ್ಯದೇವನು ಪಡುವನ ತಟಾಕದಲ್ಲಿ ಕಣ್ಮರೆಯಾದ. ಯಾವಾಗ? ಅದು ನೆನೆದಿ ಸಮರೇ. ನಿಸರ್ಗದ ನಿಯಮವು ಕರ್ತವ್ಯದ ಒತ್ತಡವು ಎನ್ನುವಂತೆ ಮತ್ತೊಮ್ಮೆ ಮೂಡಂದಿಕ್ಕಿನ ಬಾಂಧವವನ್ನು ತನ್ನ ಒಂಬರದ ಜಿಲ್ಲೆಗಳಿಗೆ ಪ್ರತಿಯನ್ನೇ ಬೆಳಗಿಸಿದ್ದಾನೆ. ಅದು ಇವತ್ತು ಬೆಳಗಿನ ಕಥೆ. ಬ್ರಾಹ್ಮಿ ಮುಹೂರ್ತವೆಂದು ತಿಳಿದಾಗಲೇ ಇತ್ತು. ನಿತ್ಯಾನಿಕವನ್ನೆಲ್ಲವನ್ನು ಪೂರೈಸಿ ರಾಜ ಪೋಷಾಕಗಳನ್ನು ಧರಿಸಿ ಸಭಾಸ್ಥಾನವನ್ನು ಪ್ರವೇಶ ಮಾಡಿದ್ದೇನೆ. ಮಂತ್ರಿ ಶೇಖರ, ಇಂದಿನ ವಿಶೇಷ ಏನಾದ್ರೂ ಇದೆಯಾ? ಯಾವುದೊಂದು ಓಲೆ ಬಂತಲ್ಲ, ಲೇಖನ ಲೇಖನ. ಹೌದು, ಲೇಖನದ ವಿಷಯ ಆಚೆ ಕೆಂಕು ಅಲ್ಲ, ಈಚೆ ಬಡಗು ಅಲ್ಲ. ಕೆಂಬಡಗಾಯ್ತು ನಂದು ಸೇರಿ, ಕೆಂಬಡಗಾಯ್ತು. ದೂತನಾದ ವಿಷಯದಲ್ಲಿ ಸಭಾಸ್ಥಾನವನ್ನು ಪ್ರವೇಶ ಮಾಡುವಾಗ ಊರನ್ನು ಸುತ್ತಲೂ ಹೋದಂತಹ ದೂತನವರು ಬಂದು ವಿಶೇಷವಾದಂತಹ ಸ್ವಯಂವರದ ವಿಷಯವನ್ನು ತಿಳಿಸಿದ್ದಾನೆ. ಇಲ್ಲಂತ ನಾನು ಸುಮ್ಮನೆ ಉಳಿದೆ, ಎಲ್ಲರೇ ಹಾಗಲ್ಲ. ಈಗಾಗಲೇ ಮದುವೆ ಆಗ್ಬೇಕೆನ್ನುವ ತೀರ್ಮಾನವನ್ನು ಮಾಡಿದ್ದೇನೆ. ಅದನ್ನು ತಿಳಿದಂತ ನಾನು ಇಂದ್ರನ ಪ್ರಭುತ್ವವನ್ನು, ಅಗ್ನಿಯ ತೇಜಸ್ಸನ್ನು, ವಾಯುವಿನ ವೇಗವನ್ನು, ಕುಬೇರನ ಸಂಪನ್ನತೆಯನ್ನು, ಹಂತಕನ ಅಗಟನ್ನು, ಕಡೆಯಕಾದ ಒಡೆಯಂತ ಮೃಡನ ದೃಢೀಕತೆಯನ್ನು ಕ್ರೋಢೀಕರಿಸಿ ಈಗಾಗಲೇ ಶರವೇಗದಿಂದ ಸ್ವಯಂವರವಂತವನ್ನು ಸೇರಬೇಕಾಗಿದೆ. ತ್ವರಿತಗತಿಯಲ್ಲಿ ನಡೀತು ನೋಡುವ. ಬಾರಿಸ್ಬೇಕಾ ಬೇಡವಾ? ಈಗ ಬಾರಿಸ್ಬೇಕಾ ಬೇಡವಾ? ಮಂತ್ರಿ ಶೇಖರ, ನನ್ನ ಹತ್ರ ಏನಾದ್ರು ಬೇಡದ್ದು ಮಾತಾಡಿರಿ. ಮಂತ್ರಿ ಮಂಡಲವನ್ನು ಬದಲಾವಣೆ ಮಾಡಿ ಇನ್ನೊಬ್ಬರು ತಂದು ಕೂರಿಸ್ತೇನೆ ನಾನು.